ಸ್ವಾಗತವನ್ನು ಕೋರುತ್ತೇವೆ. ಇದು ಕೃಷಿಕ ಸಮಾಜ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ಸಾವಯವ ಕೃಷಿ ರೈತ ಸಂಘ ನಾಗಮಂಗಲ ತಾಲೂಕಿನಿಂದ ಒಂದು ಈ ಕಾರ್ಯಕ್ರಮ ನೆರವೇರುತ್ತದೆ. ದಯಮಾಡಿ ರೈತ ಬಂಧುಗಳೆಲ್ಲರೂ ಕೂಡ ತಮ್ಮನ್ನು ಮನವಿ ಮಾಡ್ತಾರೆ, ತಮ್ಮನ್ನು ಮತ್ತೊಮ್ಮೆ ಮನವಿ ಮಾಡುತ್ತಾರೆ. ಕೆಲಸ ಪ್ರಾರಂಭ ಮಾಡ್ತಾ ಇದ್ವಿ. 3ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗ ಏನಾದ್ರು ಸಣ್ಣ ಸಣ್ಣ ಕೆಲಸ ಮಾಡಿಸ್ತಾ ಇದ್ವಿ ನಮ್ಮ ಕೈಲಿ. ಆದ್ರೆ ತೀರಾಗಿದ್ದಾರೆ ಮಕ್ಕಳು ಓದ್ಲಿ ಅಂತಾರೆ. ನನ್ನ ಹತ್ರ ಬರ್ತಾರೆ, ಡಿಗ್ರಿ ಮಾಡ್ಕೊಂಡಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಡಿಗ್ರಿ PhD ಮಾಡ್ಕೊಂಡಾರೆ. ಸರ್ 10,000 ಕೊಟ್ಟು ಕೆಲಸ ಮಾಡ್ತೀವಿ ನಾವು ಅಂತ. ಹೀಗೆ ಅವರು PhD ಮಾಡ್ಸಕ್ಕೆ ತಂದೆ ತಾಯಿಗಳು 1,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಸುಮಾರು ಅದರೊಂದು 10 ಲಕ್ಷ ಖರ್ಚು ಮಾಡಿರ್ತಾರೆ. ನಾನು ಓದಿಸೋದು ಬೇಡ ಅಂತಿರಲ್ಲ, ಮತ್ತೆ ಅವರಿಗೆ ಹಣದ ಬೆಲೆ ಗೊತ್ತಿರ್ಬೇಕು. ಯಾವಾಗ ಯಾರು ಶ್ರಮ ವಹಿಸಿ ಕೆಲಸ ಮಾಡಿರೋದು ಅವ್ರು ತದನಂತರ ವಾಪಸ್ ಬಂದು ವ್ಯವಸಾಯ ಮಾಡಕ್ ಆಗಲ್ಲ. ನಾನು ಇವತ್ತು ವ್ಯವಸಾಯ ಮಾಡಕ್ ಹೇಳಿದ್ದೀನಿ, ನಾನು ಎಲ್ಲಿಂದಲೇ ಹೊಂದಿರೋದು ಎಷ್ಟು ವಾಸ ಮಾಡ್ತಾ ಇದ್ದೀನಿ. ನಾನು ಅಂದ್ರೆ ಇವತ್ತು ವ್ಯವಸಾಯ ಮಾಡಕ್ ಹೇಳಿದ್ದೀನಿ. ಯಾಕೆಂದ್ರೆ ನಾನು ಹಿಂದೆ ಮಾಡಿದ್ದೆ, ನಮ್ಮ ತಂದೆ ನನಗೆ ವ್ಯವಸಾಯ ಮಾಡಕ್ ಕಲಿಸಿದ್ರು. ನನಗೆ ಇವತ್ತು ಕಷ್ಟ ಅನ್ಸಲ್ಲ. ಸೊ ಹಾಗಾಗಿ ತಾವು ಮಕ್ಕಳಲ್ಲಿ ಒಳ್ಳೆ ಅಧಿಕಾರಿ ಆಗಿದೆ. ನಾನು ಬಯಸ್ತೀನಿ ನಿಮ್ಮ ಮಕ್ಕಳು ನನಗಿಂತ ಉನ್ನತ ಮಟ್ಟದಲ್ಲಿ ಬರಲಿ. ಆದ್ರೆ ಮಕ್ಕಳಿಗೆ ಶ್ರಮದ ಬೆಲೆ ಕಳಿಸಿ. ಪ್ರತಿಯೊಬ್ಬ ವ್ಯಕ್ತಿಯು ಕನಿಷ್ಠ 6 ಗಂಟೆ ದುಡಿಬೇಕು, ಅದು ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ರೈತರು ಮುಂದಾಲೋಚನೆ ಮಾಡಿ, ಅಥವಾ ನಮ್ಮಲ್ಲಿ ನಿಮ್ಗೆ ಯಾರು ರೈತರು ಬದುಕಬೇಕು ಅಂದ್ರೆ ನಮ್ಮ KVK ಅವರು ನಾಳೆ ಸಂಪರ್ಕದಲ್ಲಿದ್ದಾರೆ. 3 ವರ್ಷ ನಾವು ಹೇಳ್ತೀವಿ ಅಲ್ಲ ಯಾವ ರೀತಿ ಬದುಕಬೇಕು ಅಂತ. ಆದ್ರೆ ಸಂಪೂರ್ಣವಾಗಿ ನಾವು ಹೇಳಿದ್ರೆ ಕೇಳೋಂಗಿದ್ರೆ ನೀವು ಖಂಡಿತ ಮಾಡುವಂತ. ಮತ್ತೆ ಎಲ್ಲಕ್ಕಿಂತ ಅತಿ ಮುಖ್ಯವಾಗಿ ಇದನ್ನ ತಮಗೆ ತಮ್ಮ ಜೊತೆ ಹಂಚ್ಕೊಳ್ಳುವಂತ ಒಂದು ಸಿಹಿ ಸುದ್ದಿ ಅಂದ್ರೆ, ನೀವು ಬೆಳೆದ ಉತ್ಪನ್ನಗಳಿಗೆ ಬೆಂಗಳೂರಿನ ವಿಜಯನಗರದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಮಾರುಕಟ್ಟೆ ಮಾಡಬಹುದು. ಇದಕ್ಕೆ ಜಂಟಿ ನಿರ್ದೇಶಕರು ಒಪ್ಕೋಬೇಕು. ಬೆಂಗಳೂರಿನಲ್ಲಿ ನಿಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನ ನಾನು ಮಾಡಿಸ್ಕೊಡ್ತೀನಿ. ಅದೇ ರೀತಿ ಜಂಟಿ ನಿರ್ದೇಶಕರು ತಗೋಬೇಕು, ಎಲ್ಲ ಸಾವಯವ ಪದಾರ್ಥಗಳನ್ನ ಪ್ಯಾಕ್ ಮಾಡಬೇಕು. ಯಾವುದೇ